ವಿಸ್ತರಣೆಗೆ ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ. ಈ ವಾರ ಸಂಪುಟ ವಿಸ್ತರಣೆ ಇಲ್ಲ ಅಂತ ಹೇಳಿ ಡಿಕೆಶಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಹಳಷ್ಟು ನಾಳೆ ಬಹುತೇಕ ಪದಗ್ರಹಣವೇ ಆಗೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಮಾತುಗಳು ಓಡಾಡ್ತಾ ಇದ್ವು. ಆದರೆ ಇಲ್ಲ, ಬ್ರೇಕ್ ಬಿದ್ದಿದೆ ಅನ್ನುವಂತಹ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಈ ವಾರ ಸಂಪುಟ ವಿಸ್ತರಣೆ ಇಲ್ಲ. ಡಿಕೆಶಿ ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ದೆಹಲಿಯಲ್ಲಿ ಈಗಾಗಲೇ ದೆಹಲಿಯಲ್ಲಿದ್ದಾರೆ. ಸಂಜೆ ಪ್ರೊಟೆಸ್ಟ್ ಅಲ್ಲೂ ಕೂಡ ಭಾಗಿಯಾಗಿದ್ರು ಡಿಕೆಶಿ. ನಾಳೆ ನಡೆಯಬೇಕಿದ್ದ ನೂತನ ಸಚಿವರ ಪದಗ್ರಹಣಕ್ಕೆ ಬ್ರೇಕ್ ಬಿದ್ದಿದೆ. ಸಂಭಾವ್ಯ ಸಚಿವರ ಪಟ್ಟಿಗೆ ಒಪ್ಪಿಗೆ ಪಡೆಯೋದಕ್ಕೆ ಹೋಗಿದ್ರು ಡಿಕೆಶಿ. ಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೋಗಿದ್ರು, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇವರೆಲ್ಲರೂ ಕೂಡ ದೆಹಲಿಗೆ ತೆರಳಿದ್ರು. ಆದರೆ ಇವತ್ತು ಅತಿ ದೊಡ್ಡ ಬೆಳವಣಿಗೆ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಹೈಡ್ರಾಮವೇ ದೆಹಲಿಯಲ್ಲಿ ನಡೆದು ಹೋಗಿದೆ. ಹಾಗಾಗಿ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಹೈಕಮಾಂಡ್. ಈಗಾಗಲೇ ಈ ಹಿಂದೆ ವಿದೇಶಿ ಪ್ರವಾಸದಲ್ಲಿದ್ದರು ರಾಹುಲ್ ಗಾಂಧಿ ಅಂತ ಹೇಳಿ ಆ ವಿಚಾರವನ್ನು ಮುಂದೂಡಲಾಗಿತ್ತು. ಆ ನಂತರದಲ್ಲಿ SIR ಬಂತು. ಅದಾದಮೇಲೆ ಇವಾಗ ಏನೂ ಇಲ್ಲ, ಆಯಿತು, ಅದ್ರ ಪಾಡ್ಗೆ ಅದು ನಡೀತಾ ಇದೆ. ಇವಾಗ ಹೋಗಿ ಇನ್ನೇನು ಫೈನಲ್ ಮಾಡ್ಕೊಂಡ್ಬಂದು ಸಾಧ್ಯವಾದರೆ ನಾಳೆ 2:30ಕ್ಕೆ ಪರ್ಮಿಷನ್ನೇ ತೊಗೊಂಡ್ಬಿಟ್ಟಿದ್ದಾರೆ. ನಾಳೆ 2:30ಕ್ಕೆ ಪದಗ್ರಹಣವೇ ಆಗೋಗುತ್ತೆ ಅಂತ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ಆದರೆ ಆ ಎಲ್ಲ ಅಂತ್ಯಗಳಿಗೆ ಈಗ ತೆರೆ ಬೀಳುವಂಥ ಕೆಲಸಗಳಾಗಿದೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಫುಲ್ ಬ್ಯುಸಿ ಇದೆ. ಅದರಲ್ಲೂ ಕೂಡ ಬಹಳಷ್ಟು ಹೋರಾಟಗಳು ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ನೀಟ್ ವಿಚಾರದಲ್ಲಿ ಅಕ್ರಮ ಆಗಿದೆ ಎನ್ನುವಂತಹ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರಧಾನಿ ನಿವಾಸದ ಮುಂದೆಯೇ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಹಾಗಾಗಿ ಇವತ್ತು ಹೈಕಮಾಂಡ್ ಈ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳುವಂತಹ ಸಂದರ್ಭದಲ್ಲಿಲ್ಲ. ಹಾಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಗ್ರೀನ್ ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಟ್ಟಿಲ್ಲ. ಹೈಕಮಾಂಡ್ ಹೇಳಿದಾಗ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಡಿಕೆಶಿ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹೈಕಮಾಂಡ್ ಜೊತೆ ಯಾವುದೇ ಚರ್ಚೆ ನಡೆಸಲಾಗಲಿಲ್ಲ. ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹೀಗಾಗಿ ಅನುಮತಿ ಸಿಗೋದು ತಡ ಆಗಬಹುದು ಅಂತ ಹೇಳಿದ್ದಾರೆ ಡಿಕೆಶಿ. ಯಾಕಂತ ಹೇಳಿದ್ರೆ ಈ ವಾರ ಸಂಪುಟ ವಿಸ್ತರಣೆ ಆಗೋಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಹಳಷ್ಟು ಜನ ಇದ್ರು. ಪಾಪ ಯಾಕೋ ಗೊತ್ತಿಲ್ಲ, ರಾಜ್ಯದಲ್ಲಿ ಈ ಸಚಿವಾಕಾಂಕ್ಷಿಗಳಿಗೆ ಒಂದು ಉತ್ತಮ ಸಮಯವೇ ಕೂಡಿ ಬರ್ತಾ ಇಲ್ಲ ಅನ್ಸ್ಬಿಟ್ಟಿದೆ. ಏನಾದರೂ ಒಂದು ಇದ್ದೇ ಇರುತ್ತೆ. ಈಗಾಗಲೇ ನೋಡಿ 2 ತಿಂಗಳ ಸನ್ನಿಹಿತ ಆಗ್ತಾ ಇದೆ. ಇನ್ನು ಉಳಿದಿರೋದು 1 ವರ್ಷ 8 ತಿಂಗಳು ಅಥವಾ 10 ತಿಂಗಳು. ಈ ಥರ ಇಷ್ಟು ಕಡಿಮೆ ಸಮಯದಲ್ಲಾದರೂ ಕೂಡ ಸಚಿವ ಸ್ಥಾನ ನಮಗೆ ಸಿಕ್ಬಿಡುತ್ತೆ ಅನ್ನುವಂಥ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆ ಆಗ್ತಾನೆ ಇದೆ. ಇವಾಗ ಇವ್ರು ಹೋಗಿದ್ದೆ ಯಾವ ವಿಚಾರಕ್ಕೋ, ಅಲ್ಲಾಗಿದ್ದೆ ಇನ್ನೇನೋ. ಹಾಗಾಗಿ ಈ ಒಂದು ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುವಂತಹ ಸಾಧ್ಯತೆಗಳಿದೆ. ಈ 20 ಬಾಕಿ ಉಳಿದಿದಾವಲ್ಲ, 20 ಫಿಲ್ ಮಾಡ್ತೀರಾ ಅದರಲ್ಲಿ ಏನಾದ್ರು ಬಾಕಿ ಗೊತ್ತಿಲ್ಲ. ನನ್ನ ಪ್ರಕಾರ ನಾನೆಲ್ಲ ಫಿಲ್ ಮಾಡ್ಬೇಕು ಅಂತ ನನಗೆ ಆಸೆ. ಯಾವ್ದು ಖಾಲಿ ಇಟ್ಕೊಳ್ಳೋದು ನಂಗೆ ಅರ್ಥ ಇಲ್ಲ. ಅವ್ರನ್ನೂ ಫಿಲ್ ಮಾಡಬೇಕು, 2 ಚೀಫ್ ಮಾಡಬೇಕು, 2 ಕೌನ್ಸಿಲ್ ಚೇರ್ಮನ್ ಮಾಡಬೇಕು, ಕೌನ್ಸಿಲ್ ಚೇರ್ಮನ್, 1 ಕೌನ್ಸಿಲ್ ಚೇರ್ಮನ್, 1 ಸ್ಪೀಕರ್, ಕೌನ್ಸಿಲ್ ಡೆಪ್ಟಿ ಚೇರ್ಮನ್, ಎಲ್ಲ ಪೋಸ್ಟ್ಗಳಿದೆ. ಎಲ್ಲ ಫಿಲ್ಅಪ್ ಮಾಡಿ ಕೌನ್ಸಿಲ್ ಚೇರ್ಮನ್ ನಾನು ಮಾತಾಡ್ತೀನಿ. ಯಾಕೆಂದ್ರೆ ಯಾರೇ ನಾವು ಚೇರ್ಮನ್ ಯಾರು ಮಾಡಿಸ್ಕೊಂಡು ಅದು ಕೂಡ ಚರ್ಚೆ ನಡೀತಾ ಇದೆ. ಅವ್ರನ್ನ ಗೌರವದಿಂದ ನೋಡ್ಕೋಬೇಕಾದ್ರೆ ನಾನು ಇಟ್ಬಿಟ್ಟು ಸರ್, ಈಗ ಈ 20 ಬಾಕಿ ಉಳಿದಿದಾವಲ್ಲ, 20 ಫಿಲ್ ಮಾಡ್ತೀರಾ ಅದರಲ್ಲಿ ಏನಾದ್ರು ಬಾಕಿ ಗೊತ್ತಿಲ್ಲ. ಯಾವಾಗ ಹೇಳ್ತಾರೋ ಅದನ್ನ ರೆಡಿ ಮಾಡಿಟ್ಕೊಂಡು ಎಲ್ಲ ತೋರ್ಸದಂತಲ್ಲ, ಎಲ್ಲ ರಾಜಭವನ್ ಸಿದ್ಧತೆ. ನಾನು ಗೌರವನಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಗುರುವಾರ ಸಂಜೆಗೂ ಕೇಳಿದ್ದಾರೆ. ಗೌರ್ನರ್ ಹೊರಗಡೆ ಹೋಗ್ಬೇಕು ಅಂತಿದ್ರು, ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಲಾಸ್ಟ್ ಟೈಮ್ ನೀವು ಬಂದಾಗ್ಲೇ ಅಂದ್ರೆ 3-4 ಡೇಸ್ ಬ್ಯಾಕ್ ಬಂದಾಗ್ಲೇ ಆಲ್ಮೋಸ್ಟ್ ಫೈನಲ್ ಅಂತ ಆಗಿತ್ತು. ಮತ್ತೆ ದೆಹಲಿಗೆ ನಾಯಕರು ಕರ್ಸಿದ್ರೆ ಮಾತ್ರ ಬರ್ತೀವಿ ಅಂತ ಹೇಳಿದ್ರಿ. ಈಗ ಈ ಕಾರ್ಯಕ್ಕೋಸ್ಕರ ಮತ್ತೆ ವಾಪಸ್ ಹೋಗಿ ಬರೋ ಪರಿಸ್ಥಿತಿ ಏನಾದ್ರು ಆಗತ್ತಾ? ಈಗ ನಮ್ಮ ಹತ್ರ ಮಾತಾಡ್ಬಿಟ್ಟು ಕಳಿಸಿ ಅಲ್ಲಿ ಫೋನ್ ಮಾಡಿ ಹೇಳ್ತೀವಿ ಅಂತ ಅದಕ್ಕೂ ರೆಡಿ. ಕಾಂಗ್ರೆಸ್ ಪಾರ್ಟಿ ನಡ್ಕೊಂಡು ಬಂದಿರೋಂಥ ಪದ್ಧತಿ ಅದು. ನಮ್ಮ ಹತ್ರ ಚರ್ಚೆ ಮಾಡ್ತಾರೆ, ನಮ್ಮ ಅಭಿಪ್ರಾಯ ಕೇಳ್ತಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಕೂಡ ಆ ರೀತಿ ಕರೆದು ನಮಗೆ ಕೇಳಿ ತೀರ್ಮಾನಕ್ಕೆ ಮಾಡಿದ್ದೆ. ಈಗ ನಾವೆಲ್ಲ ಕೂತ್ಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಚಿವರ ಸಿದ್ದರಾಮಯ್ಯ, ನಾವು ಚರ್ಚೆ ಮಾಡಿದ್ವಿ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್, ಇವತ್ತು ದೆಹಲಿಯತ್ತ ಹೋದಾಗಲೇ ಅಂದ್ಕೊಂಡಿದ್ವಿ ಒಂದಷ್ಟು ವಿಚಾರಗಳು ಓಡಾಡ್ತಾ ಇತ್ತು. ನಾಳೆ 2:30ಕ್ಕೆ ಆಲ್ಮೋಸ್ಟ್ ಪದಗ್ರಹಣ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇವತ್ತು ಅತಿ ದೊಡ್ಡ ಹೈ ಡ್ರಾಮವೇ ನಡೆದು ಹೋಗಿದೆ ರಾಜಧಾನಿಯಲ್ಲಿ. ಹಾಗಾಗಿ ಇದು ಇನ್ನೆಷ್ಟು ವಿಳಂಬವಾಗುವಂಥ ಸಾಧ್ಯತೆ ಇದೆ. ಮತ್ತು ಯಾಕೆ ಈ ಬಾರಿ ರಾಜ್ಯದಲ್ಲಿ ಸಚಿವಾಕಾಂಕ್ಷಿಗಳಿಗೆ ಒಂದಾದ್ಮೇಲೆ ಒಂದು ಏನಾದರೂ ಒಂದಿದ್ದು ಬಹಳಷ್ಟು ಡಿಲೇ ಆಗ್ತಾನೆ ಹೋಗ್ತಾ ಇದೆ? ಅಮೃತ, ರಾಜ್ಯದ ಸಚಿವ ಸಂಪುಟದ ವಿಸ್ತರಣೆ ಕನಸು ಹೊತ್ತು ದೆಹಲಿಗೆ ತೆರಳಿದಂತಹ ಶಾಸಕರಿಗೆ ಆ ವಿಚಾರದಲ್ಲಿ ಕೊಂಚ ನಿರಾಸೆ ಎದುರಾಗಿದೆ. ರಾಷ್ಟ್ರದ ರಾಜಧಾನಿ ನಡೆಯುತ್ತಿರುವಂತಹ ಕಾಂಗ್ರೆಸ್ ಪಾರ್ಟಿಯ ಪ್ರತಿಭಟನೆಗೆ ಬೆಂಬಲಾರ್ಥವಾಗಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾಂಗ್ರೆಸ್ ಪಾರ್ಟಿಯು ಕೂಡ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಭೆ ಸೇರಿ ರಾಜ್ಯದ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಬೇಕಾಗಿದ್ದಂತಹ ಕಾಂಗ್ರೆಸ್ಸಿನ ವರಿಷ್ಠ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಲ್ಲಿ ಮತ್ತು ಅವರನ್ನ ಪೊಲೀಸರು ವಶಕ್ಕೆ ಪಡೆದಂತ ವಿಚಾರದ ಕಾರಣದಿಂದಾಗಿ ಅವರ ಉದ್ದೇಶಿತ ಸಭೆ ಮುಂದೂಡಿಕೆ ಆಗ್ತಾ ಇದೆ. ಹೋರಾಟದ ಭಾಗವಾಗಿ ಕಾಂಗ್ರೆಸ್ಸಿನ ನಾಯಕರು ಪಕ್ಷ ಮತ್ತು ಇಡೀ ವ್ಯವಸ್ಥೆಯಲ್ಲಿ ಆಗಿರುವಂತಹ ಲೋಪಕ್ಕೆ ಉತ್ತರವನ್ನು ಕಂಡುಕೊಳ್ಳುವ ವಿಚಾರವಾಗಿ ತಮ್ಮ ಹೋರಾಟವನ್ನು ಬಲಗೊಳಿಸಲು ಕಾಂಗ್ರೆಸ್ ನಿರ್ಧಾರ ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ನ್ಯಾಯ ಸಿಗುವವರೆಗೆ ಅಥವಾ ಸರ್ಕಾರದ ಕಡೆಯಿಂದ ಸೂಕ್ತ ಭರವಸೆ ಸಿಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸುವ ಯೋಚನೆಯನ್ನ ಕಾಂಗ್ರೆಸ್ನ ನಾಯಕರು ಮಾಡಿಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರುಗಳಿಗೆ ಸದ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರದಲ್ಲಿನ ತಮ್ಮ ಆಸೆಯನ್ನ ಬದಿಗಿಟ್ಟುಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ನಾಯಕರುಗಳು ಹೈಕಮಾಂಡ್ ವಲಯದಲ್ಲಿ ಚರ್ಚೆಯನ್ನು ನಡೆಸಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಲೋಪದೋಷಗಳಾಗದ ರೀತಿಯಲ್ಲಿ ಮುನ್ನಡೆಯುವಂತ ಸೂಚನೆಯನ್ನು ಕೊಟ್ಟು ಅಥವಾ ರಾಜ್ಯದ ನಾಯಕರು ಕೊಟ್ಟಿದ್ದಂತಹ ಪಟ್ಟಿಗೆ ಅಂಕಿತವನ್ನ ಹಾಕಿ ಒಪ್ಪಿಗೆಯನ್ನ ನಾಳೆ ಏನಾದ್ರೂ ಕೊಟ್ಟಿದ್ದೇ ಆದಲ್ಲಿ ಈ ವಾರಾಂತ್ಯಕ್ಕೆ ಸಂಪುಟ ವಿಸ್ತರಣೆ ಸಾಧ್ಯತೆಗಳು ಕೂಡ ಇದೆ. ಅಥವಾ ಒಂದು ವೇಳೆ ಇವೆಲ್ಲವನ್ನು ಬದಿಗೊತ್ತಿ ವಿದ್ಯಾರ್ಥಿಗಳ ನ್ಯಾಯಪರ ಹೋರಾಟದಲ್ಲಿ ಪಕ್ಷವ ತೊಡಗಿಸಿಕೊಳ್ಳುವ ನಿರ್ಧಾರವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಮುಂದಿನ ವಾರದಲ್ಲಿ ಸಂಪುಟ ವಿಸ್ತರಣೆ ವಿಚಾರ ಚರ್ಚೆಗೆ ಬಂದು ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನು ಕೊಟ್ಟ ಬಳಿಕ ವಿಸ್ತರಣೆ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಒಟ್ಟಿಗೆ ಅಂದ್ರೆ ಈ ತಿಂಗಳ ಅಂತ್ಯದಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಸಂಪುಟ ವಿಸ್ತರಣೆ ಆಗುವಂತಹ ಸಾಧ್ಯತೆಗಳಿದೆ. ಪಕ್ಷದ ಹೈಕಮಾಂಡ್ ವಲಯದ ನಾಯಕರ ನಿರ್ಧಾರವೇ ಅಂತಿಮವಾಗಿರೋದ್ರಿಂದಾಗಿ ನಿರ್ದಿಷ್ಟವಾಗಿ ಇಂಥದ್ದೇ ದಿನ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳೇ ಖುದ್ದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಕ್ಷದ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೇನೆ, ಚರ್ಚಿಸಿ ಮಾಡಿಕೊಳ್ಳುವ ನಿರ್ಧಾರಗಳಿಗೆ ಪಕ್ಷ ಮನ್ನಣೆ ಕೊಡುತ್ತದೆ, ಆ ನಿಟ್ಟಿನಲ್ಲಿ ಅವರ ಹೇಳಿಕೆಗಳನ್ನ ಅಥವಾ ಅವರ ವಿಚಾರಧಾರೆಗಳನ್ನ ಆಲಿಸಿ ನಾವು ಮುಂದುವರಿತೀವಿ ಅನ್ನುವಂತ ಮಾತನ್ನು ಹೇಳುವ ಮುಖಾಂತರ ಸಚಿವಾಕಾಂಕ್ಷಿಗಳಿಗೆ ಸದ್ಯಕ್ಕೆ ಸುಮ್ಮನಿರುವಂತಹ ಒಂದು ಸಂದೇಶವನ್ನು ನೀಡಿದ್ದಾರೆ. ಥ್ಯಾಂಕ್ ಯು ರಾಕೇಶ್ ತಮ್ಮ ಮಾಹಿತಿಗಾಗಿ.